ಸಮಾಜದಲ್ಲಿ ಎಷ್ಟು ಮಟ್ಟಿಗೆ ಭೇದ ಭಾವ ಅಂತಕ್ಕಂಥದ್ದು ಹೋಗುತ್ತೆ. ಹೇಳ್ತಾರೆ, ಕುಲ ಎಂದು ಹೊಡೆದಾಡಬೇಡಿರೋ ಉಚ್ಚಪ್ಪಗಳಿರ, ಕುಲದ ನೆಲೆಯನ್ನೇನಾದರೂ ನೀವು ಬಲ್ಲಿರ ಅಂತ. ಎಲ್ಲಿದೆ ಕುಲದ ನೆಲೆ? ಯಾವುದು ಕುಲ? ಹೌದು, ನೋಡಿದ್ದೀರಾ? ನಿಮಗೆ ಏನು ತಾಯಿ ಜನನ ನೀಡ್ತಾರೆ, ತಗೊಂಡೋಗಿ ನಿನ್ನನ್ನು ಮೀನು ಮಾರರ ಹತ್ರ ಇಟ್ಟರೆ ನೀನು ಮೀನಿಗೆ ಹಾಕಿರ್ತೀಯ, ತಗೊಂಡೋಗಿ ಇನ್ನೊಬ್ಬ ಚಮ್ಮಾರನ ಹತ್ರ ಇಟ್ಟರೆ ನೀನು ಚಮ್ಮಾರಿಗೆ ಹಾಕ್ತೀಯ. ನಿನಗೆ ಗೊತ್ತಿಲ್ಲ ಹುಟ್ಟು ಎಲ್ಲಿಂದ ಆಗಿದೆ, ಏನಾಗಿದೆ, ಯಾರು. ಎಷ್ಟೋ ಜನ ಹುಟ್ಟಿನ ಹಿಂದೆ ಗೊತ್ತೇ ಇಲ್ಲ ಅವರು ನಾನು ಯಾವ ಜಾತಿಯಲ್ಲಿ ಹುಟ್ಟಿದ್ದೀನಿ ಅಂತಕ್ಕಂಥದ್ದು ಅಲ್ವಾ? ಸೊ ಹಾಗಾಗಿ ನಾನು ಹೇಳ್ತಾ ಇಷ್ಟೇ, ವಿದ್ಯಾರ್ಥಿಗಳೇ, ಸಮಾಜಕ್ಕೆ ನಾವು ಕೊಡುಗೆಯನ್ನು ಕೊಡೋದಕ್ಕೆ ಬಂದಿದ್ದೀವಿ. ಭಗವಂತನ ದೃಷ್ಟಿಯಲ್ಲಿ ನಾವು ಸಮಾಜಕ್ಕೆ ಕೊಡುಗೆಯನ್ನು ಕೊಡೋದಕ್ಕೆ ಬಂದಿದ್ದೀವಿ. ಆದರೆ ನಮ್ಮ ಕೊಡುಗೆ ಏನು ಅಂತಕ್ಕಂಥದ್ದು ನಮಗೀಗ ತಿಳಿಬೇಕಾಗಿದೆ. ಅದು ತಿಳಿಬೇಕಾಗಿದೆಯಪ್ಪ ಅಂತಂದ್ರೆ ಇಂಥ ದಾಸಿ ಶ್ರೇಷ್ಠರು ಬರೆದಿರ್ತಕ್ಕಂಥ ಕೃತಿಗಳು, ಕೀರ್ತನೆಗಳು, ಸಾಹಿತ್ಯಗಳು, ಇವುಗಳನ್ನೆಲ್ಲ ನಾವು ನೋಡಿದ್ರೆ ಗೊತ್ತಾಗ್ತದೆ ನಮ್ಮ ಜೀವನ ಹೇಗೆ ನಾವು ಕಟ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ದಿನದಲ್ಲಿ ಆ ಕನಕನ ಕಿಂಡಿಯ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಿಗೆ ದೇವರ ದರ್ಶನಕ್ಕೆ ಸಹಿತ ಜನ ಕೊಡ್ತಾ ಇರಲಿಲ್ಲ, ಆದರೆ ಭಕ್ತಿಗೆ ಶ್ರೀಕೃಷ್ಣನೇ ನೆನೆದು ಅವನಿಗೆ ಹಿಂಬದಿಯಿಂದ ಅವನಿಗೆ ದೇವಾಲಯದಲ್ಲಿ ಒಂದು ಚಕ್ರಾಗಿರ್ತಕ್ಕಂಥ ರಣವನ್ನು ಕಿಂಡಿಯನ್ನು ಮಾಡಿದಾಗ ಒಂದು ಪ್ರತ್ಯಕ್ಷನಾಗಿರ್ತಕ್ಕಂಥದ್ದು ನಿದರ್ಶನ. ಅದನ್ನು ಇವತ್ತು ಉಳಿಸಿ ಕೃಷ್ಣ ಮಂಡಳಿಯವರು ಆಗ್ತಿರೋ, IPS ಆಗ್ತಿರೋ ಅಲ್ವಾ, ಆದಾಗ ಇವುಗಳನ್ನೆಲ್ಲ ಹೇಗೆ ಸಮತೋಲನ ತಂದುಕೊಳ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ಒಂದು ದಾಸಶ್ರೇಷ್ಠರ ದಿನದಂದು ನಾವು ನಮ್ಮ ನಾಡ ಸಂಸ್ಕೃತಿ, ದೇಶದ ಪರಂಪರೆ, ದೇಶದ ಐಕ್ಯತೆ, ಸಮಾನತೆ, ಇದರ ಒಂದು ದೃಷ್ಟಿಯಿಂದ ನಾವು ಕಲಿಕೋಣ, ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ತಾವುಗಳೆಲ್ಲ ಮಾಡ್ಕೊಂಡಿದ್ದೀರಾ. ಅದಕ್ಕೆ ತುಂಬ ಧನ್ಯವಾದ. ಎಲ್ಲರಿಗೂ ಕನ್ನಡ ಜಯಂತಿಯ ಶುಭಾಶಯಗಳು. ಇವತ್ತು ದಾಸಶ್ರೇಷ್ಠರಾದ ಕನಕದಾಸರ ಬಗ್ಗೆ ಒಂದು ಗೀತೆ ಮೂಲಕ ಯಾರೋ ಕರೆದರು ನನ್ನ ಕೇಶವನ ಗುಡಿಗೆ, ಯಾರೋ ಕರೆದರು ನನ್ನ ಕೇಶವನ ಗುಡಿಗೆ, ಕಿಂಡಿ ಬಿದ್ದಿದೆಯಲ್ಲ ಗೋಡೆಯ ಕಡೆಗೆ, ಕಿಂಡಿ ಬಿದ್ದಿದೆಯಲ್ಲ ಗೋಡೆಯ ಕಡೆಗೆ, ಇವನಾರು ನಿಂತಿಹನು ಏಕಾಂಗಿಯಾಗಿ, ಇವನಾರು ನಿಂತಿಹನು ಏಕಾಂಗಿಯಾಗಿ, ಕೈಯಲ್ಲಿ ವೀಣೆ ದೈವಗಾನ ಯೋಗಿ, ಕೈಯಲ್ಲಿ ವೀಣೆ ದೈವಗಾನ ಯೋಗಿ, ಕೇಶವನ ದರ್ಶನಕ್ಕೆ ಬಂದಿದ್ದ ಕನಕ, ಕೇಶವನ ದರ್ಶನಕ್ಕೆ ಬಂದಿದ್ದ ಕನಕ, ಗುಡಿಯೊಳಗೆ ಬಿಡಲಿಲ್ಲ ಪೂಜಾರಿ ಯುವಕ, ಗುಡಿಯೊಳಗೆ ಬಿಡಲಿಲ್ಲ ಪೂಜಾರಿ ಯುವಕ, ಧ್ಯಾನದಲ್ಲಿ ಹಾಡಿದರು ಮೈ ಮರೆತು ಕನಕ, ಧ್ಯಾನದಲ್ಲಿ ಹಾಡಿದರು ಮೈ ಮರೆತು ಕನಕ, ಕೇಶವನ ಎದೆಯರಳಿ ಅವರಳು ಕನಕ, ಕೇಶವನ ಎದೆಯರಳಿ ಅವರಳು ಕನಕ, ತಿರುಗಿ ನಿಂತಿದೆಯಲ್ಲಿ ಕೇಶವನ ಮೂರ್ತಿ, ತಿರುಗಿ ನಿಂತಿದೆಯಲ್ಲಿ ಕೇಶವನ ಮೂರ್ತಿ, ಯುಗ ಯುಗಕ್ಕೂ ಸಲ್ಲುವುದು ಕನಕನ ಕೀರ್ತಿ, ಯುಗ ಯುಗಕ್ಕೂ ಸಲ್ಲುವುದು ಕನಕನ ಕೀರ್ತಿ, ಯುಗ ಯುಗಕ್ಕೂ ಸಲ್ಲುವುದು ಕನಕನ ಕೀರ್ತಿ. ಥ್ಯಾಂಕ್ ಯು. ಕನಕದಾಸನ ಜಯಂತಿ ಒಂದು ಎಲ್ಲರಿಗೂ ಶುಭಾಶಯ. ಹರಿದಾಸರು ದಾಸರ ಭಕ್ತಿ ಪಂಥದಲ್ಲಿ ನೋಡ್ತಾ ಹೋಗ್ತೀವಿ. ಸುಧಾರಣೆಗಳು ಸಮಾಜದಲ್ಲಿ ಆದಂಥ ಶೋಷಣೆಗಳ ವಿರುದ್ಧ ಹೋರಾಟ ಮಾಡಿದಂಥ ಭಕ್ತಿ ಪದ್ಧತಿಗಳು ಮೊದಲಿಗರು ಅಂತ ನಾವು ಹೇಳ್ತಾ ಹೋಗ್ತೀವಿ. ಇವರು ಪಂಚಮುಖ ವೀರಪ್ಪ ನಾಯಕನ ಮಗನಾಗಿ ಹುಡ್ತಾರೆ. ಮೊದಲಿಗೂ ಇವರು ಯೋಧನಾಗಬೇಕು, ದೇಶದ ರಕ್ಷಣೆ ಮಾಡಬೇಕಂತ ಹೊರಡ್ತಾರೆ. ಅವರು ಗಂಭೀರವಾಗಿ ಗಾಯಗೊಳ್ತಾರೆ. ಅದನ್ನು ಗಾಯಗೊಳ್ಳೋದ್ರಿಂದ ಏನಾಗುತ್ತೆ, ನಾನು ಇದರಿಂದ ಅವರು ಕೀರ್ತನೆಗಳನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಮಾಜನ ಸುಧಾರಣೆ ಮಾಡಬೇಕು. ನಾವು 1944 ನೋಡ್ತಾ ಹೋಗ್ತೀವಿ ಇತಿಹಾಸದಲ್ಲಿ
ಸೃಷ್ಟಿ ಮಾಡ್ತಾರೆ. ನಮ್ಮ ದೇಶದಲ್ಲಿ ಇದ್ದು ನಮ್ಮ ಜನರಾಗಿ ಅವರು ಸಹ ನಮ್ಮನ್ನು ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಅವರನ್ನು ಆವಿಷ್ಕಾರ ಮಾಡ್ತಾರೆ, ಅವರನ್ನು ಎಜುಕೇಷನ್ ಮಾಡ್ತಾರೆ ಎಲ್ಲರೂ. ಆಮೇಲೆ ಯಾವುದೇ ರೀತಿಯ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಇದನ್ನೆಲ್ಲ ಸುಧಾರಣೆ ಮಾಡ್ತಾರೆ. ಎಲ್ಲರೂ ಒಂದೇ ರೀತಿ ಎಲ್ಲ ದೇವಸ್ಥಾನಗಳಲ್ಲಿ ಏನಾಗುತ್ತೆ ಹೊರಗೆ ಮಾಡ್ತಾರೆ. ನಾನು ಅವ್ರಿಗೆ ಕೇಳಿದ್ದೀನಿ ಎಷ್ಟು ಸರಿ ಯಾಕೆ ಹೊರಗೆ ಮಾಡೋದು. ನಾನು ಹೇಳ್ತಾ ಹೋಗ್ತೀನಿ ಡಿಸೈಡ್ ಮಾಡುವಾಗ ಎಲ್ಲರೂ ಒಂದೇ. ನನ್ನ ಪ್ರಕಾರ ಇರೋದು ಎರಡೇ, ಯಾವುದು ಗಂಡು ಹೆಣ್ಣು ಅಷ್ಟೇ ಇರೋದು. ಸೊ ಅದಕ್ಕೋಸ್ಕರ ಹೇಳಿ ನೀವೇನಾರ IPS IAS ಆದರೆ ಸೊ ಅದರಲ್ಲಿ ಸುಧಾರಣೆನ ಅಸ್ಪೃಶ್ಯತೆನ ನಾವು ಏನು ಮಾಡ್ಬೋದು, ಕಡಿಮೆನ ಹಾಕ್ಬೋದು. ಸೊ ಹಳ್ಳಿಗಳಿಗೆ ಹೋದಾಗ ನೀವು ಹೊರಗಡೆ ನಿಂತಾಗ ಒಬ್ಬ ಅಧಿಕಾರಿಯಾಗಿ ನೀವು ಅವನ್ನ ಒಳಗಡೆ ಕರಿಬೋದು. ಸೊ ನಾನು ಬನ್ನಿ ಅಂತಲೇ ಹೇಳಿದ್ದೀನಿ ಸರ್, ನೀವೇ ಕರಿಬೋದಿತ್ತಲ್ಲ, ಇಲ್ಲ ಬರಲ್ಲ ಅಂತಲೇ ಹೇಳಿದ್ದಾರೆ ಅವರು. ಇಲ್ಲಿ ಹೇಗಾಗಿದೆ ಅಂದರೆ ನಮ್ಮ ತಂದೆ ಏನೋ ನಡೆಸ್ತಿದ್ರು ಅದನ್ನು ನಾನು ಫಾಲೋ ಮಾಡಬೇಕು ಅಷ್ಟೇ ಮಾಡ್ತಿರೋ ಹೊರತು. ಸೊ ಅಲ್ಲೇ ಒಂದು ಗ್ರಾಮ ಪಂಚಾಯತಿ ಸಭೆಗಳನ್ನು ಮಾಡ್ಕೊಂಡು, ಗ್ರಾಮ ಪಂಚಾಯತಿ ಅಲ್ಲ ಅಲ್ಲೇ ಗ್ರಾಮ ಸಭೆಗಳನ್ನು ಮಾಡ್ಕೊಂಡು ಅವ್ರನ್ನ ದೂರ ಇಡೋದು, ಅವ್ರನ್ನ ಬಹಿಷ್ಕಾರ ಹಾಕೋದು. ಸೊ ಈ ಥರ ಎಲ್ಲ ನಡೀತಿದೆ. ಅಸ್ಪೃಶ್ಯರು ಏನಾಗ್ತಿದ್ದಾರೆ, ತುಳಿತಕ್ಕೆ ಒಳಗಾಗ್ತಿದ್ದಾರೆ. ಸೊ ಒಟ್ಟಾರೆ ಹೇಳಬೇಕಂದ್ರೆ ಆ ಒಂದು ನಮ್ಮ ಸಮಾಜದಲ್ಲಿ ಬೆಲೆ ಕೊಡ್ತಾ ಇಲ್ಲ. ಅದಕ್ಕೆ ನೀವು ಒಳ್ಳೊಳ್ಳೆ ಕೆಲಸಕ್ಕೆ ಹೋಗಿ ಆ ಒಂದು ಶೋಷಣೆ ವಿರುದ್ಧ ಹೋರಾಟ ಮಾಡ್ಬೋದು. ಸೊ ಇವರು ದಾಸ ಕೀರ್ತನೆಗಳನ್ನು ತುಂಬಾ ನಮ್ಮ ಕರ್ನಾಟಕದಾದ್ಯಂತ ನಾವು ನೋಡ್ತಾ ಹೋದಾಗ ತುಂಬ ಫೇಮಸ್ ಆಗಿದೆ. ಇವ್ರದ್ದು ಒಂದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಬಾಡ. ಸೊ ಬಾಡ ಒಂದು ಗ್ರಾಮದಲ್ಲಿ ಹುಟ್ಟಂಥ ವ್ಯಕ್ತಿ. ಇವತ್ತು ನಾವು ಹೋದಾಗ ಸುಂದರವಾದಂಥ ಅವರ ಬರೆದಿರುವಂಥ ಕೀರ್ತನೆಗಳಂತಹ ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅವ್ರದ್ದೊಂದು ದೊಡ್ಡದಾಗಿ ಬಾಡ ಗ್ರಾಮದಲ್ಲಿ ಒಂದು ಪಾರ್ಕ್ ಸಹ ಇದೆ. ನೀವೆಲ್ಲ ಯೂಟ್ಯೂಬಲ್ಲಿ ಬೇಕಾದ್ರೆ ಅದನ್ನು ನೋಡ್ಬೋದು. ಹೊರಗೆ ಎಲ್ಲರ ಅಲ್ಲಿ ಶಿಗ್ಗಾವಿ ತಾಲೂಕಿಗೆ ಹೋದಾಗ, ಬಾಡಕ್ಕೂ ಹೋದಾಗ ಅದೇನಾಗುತ್ತೆ, ನೀವು ಅವರ ಒಂದು ಕೀರ್ತನೆಗಳಾಗಿರ್ಬೋದು, ಅವ್ರದ್ದೇನು ಕನಕದಾಸ ಅಲ್ಲಿ ಒಂದು ಪಾರ್ಕನ್ನು ಮಾಡಿದರೆ ಅಲ್ಲಿ ಸಹ ವೀಕ್ಷಣೆ ಮಾಡ್ಬೋದು. ಒಟ್ಟಾರೆ ಹೇಳಬೇಕಂದ್ರೆ ಸೊ ಅಸ್ಪೃಶ್ಯರು ಇಲ್ಲಿ ಸಮಾಜದಲ್ಲಿ ಅವರಿಗೊಂದು ನೈತಿಕ ಹಕ್ಕಿದೆ ಅಂತ ನಾವು ಅವ್ರಿಗೆ ತಿಳಿಸ್ಬೇಕು. ಎಲ್ಲರಿಗೂ ಗೊತ್ತಿರಲ್ಲ, ಅವರನ್ನು ನಾವು ಎಚ್ಚರಿಸಬೇಕು. ಸೊ ಈ ಒಂದು ಅವಕಾಶ ಮಾಡಿದಂಥ ಎಲ್ಲ ಈಗ ಧನ್ಯವಾದಗಳು.